ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಶನಿವಾರ ಇವತ್ತು. ಸುಜಿತ್ ನೋಡಿ ಸ್ಕೂಲಿಂದ ಬಂದು ಹಾಡು ಹೇಳ್ಕೊಂಡು ಇಲ್ಲೆಲ್ಲ ಅಂಗಡಿ ಇಟ್ಕೊಂಡು ಮಲ್ಕೊಂಡಿದೆ. ಮಕ್ಕಳೇ ಇಷ್ಟು ತೋರಿಸ್ತೀನಿ ಏನೇನು ಇಟ್ಟಿದೆ ಆವಾಗಲೇ ತೋರಿಸ್ದೆ. ನೆನ್ನೆ ಒಂದು ಸಂಕ್ರಾಂತಿ ಫೋಟೋಶೂಟ್ದು ಒಂದು ವಿಡಿಯೋ ಇತ್ತು. ಸೊ ಹಂಗಾಗಿ ನೆನ್ನೆ ಫುಲ್ಲು ಸಂಜೆವರೆಗೂ ಅದೇ ಬ್ಯುಸಿ ಆಗಿಬಿಟ್ಟೆ. ಅಂದರೆ ಮೇಕಪ್ ಅವ್ರದ್ದು ಒಬ್ರದ್ದು ಏನು ಪ್ರಮೋಷನ್ ಇತ್ತು. ಸೊ ಹಂಗಾಗಿ ಅದು ಸದ್ಯದಲ್ಲೇ ನಾನು ಅದನ್ನು ಶೇರ್ ಮಾಡ್ತೀನಿ. ಅಂದರೆ ಸ್ವಲ್ಪ ಸಂಕ್ರಾಂತಿ ಹತ್ರ ಬರಲಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಶೂಟಲ್ಲಿ, ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದ್ರದ್ದೇ ನೆನ್ನೆ ಫುಲ್ಲು ಸಂಜೆವರೆಗೂ ಬ್ಯುಸಿ ಆಗಿಬಿಟ್ಟೆ. ಹಂಗಾಗಿ ಬ್ಲಾಗ್ ತೊಗೊಳಕ್ಕಾಗಲಿಲ್ಲ. ಆವತ್ತಿನ ದಿವಸ ಹೇಗಿತ್ತು, ಮೇಕಪ್ ಎಲ್ಲ ಹೇಗೆ ಮಾಡಿದರು, ಹೇಗೆ ರೆಡಿ ಮಾಡಿದರು ಎಲ್ಲನೂ ಕೂಡ ಮುಂದಿನ ಇನ್ನು ಬುಧವಾರ ಅಥವಾ ತೋರಿಸ್ತೀನಿ ಬ್ಲಾಗ್ಗಳನ್ನ, ಹೇಗೆಲ್ಲ ರೆಡಿ ಮಾಡಿದರು ಏನು ಅಂತ. ಇವತ್ತಿನ ಬ್ಲಾಗ್ ಇನ್ನೇನು ಸ್ವಲ್ಪ ರೆಸ್ಟ್ ಮಾಡಿ ಮಲಗಿ ಎದ್ದೆ, ಆದ್ರೂ ಕಣ್ಣು ಉರಿತಾನೇ ಇದೆ. ಮಾಡಿ ಎದ್ದೆ ಆದರೂ ಕಣ್ಣು ಉರಿತಾನೇ ಇದೆ. ಸೊ ನೋಡೋಣ ಇವತ್ತು ಒಂಚೂರು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ದೀನಿ. ಸೊ ಒಂಚೂರು ಮೇಲ್ಗಡೆ ಬಾಕ್ಸ್ಗಳೆಲ್ಲವೂ ಕೂಡ ಬಾಕ್ಸ್ಗಳೆಲ್ಲ ಸ್ವಲ್ಪ ಜಿಡ್ಡಾಗ್ಬಿಟ್ಟಿದೆ ಇತ್ತೀಚೆಗೆ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಹೊರಡ್ತಾ ಇದ್ದೀನಿ. ಸೊ ಟೈಮ್ ಹತ್ತತ್ರ 2:45. ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ. ಎಲ್ಲ ನೋಡ್ಬಿಟ್ಟು ಒಂದು ರೀಲ್ಸಲ್ಲಿ ಫೋನಲ್ಲಿ ಮುದ್ದು ಮರಿ ಪಾರಮೈಲ್ ಒಂದು ಪಪ್ಪಿ ಕೊಡ್ತೀನಿ. ಹಿಂದಕ್ಕೆ ಹೋಗವ ಕಾಣಿಸಲ್ಲ. ಸುಜಿತ್ ನೋಡಿದ್ರಲ್ವಾ, ಯಾವುದಾದ್ರು ಒಂದು ರೀಲ್ಸು ಅಥವಾ ಏನಾದರೂ ನೋಡ್ದ ಅಂದರೆ ಪಕ್ಕ ಹಾಗೆ ಮಾಡ್ತಿರ್ತಾನೆ. ಈಗ ನೋಡ್ತಿದ್ದೀರಲ್ಲ, ಇದು ಒಂದು ಟ್ರೆಂಡು ರೀಲ್ಸು. ಸೊ ಸುಜಿತ್ತು ಅದನ್ನೇ ಮಾಡ್ತಾನೆ. ಅವ್ನು ಹೆಂಗೆ ಅಂತಂದರೆ ಏನಾದರೂ ಒಂದು ನೋಡ್ದ ಅಂತಂದರೆ ಅದು ಬೇಗ ಮರೆಯಲ್ಲ. ಸೊ ಅವನಿಗೆ ಡ್ಯಾನ್ಸು ಮತ್ತು ಸಂಗೀತದಲ್ಲಿ ಭಾಳ ಇಂಟ್ರೆಸ್ಟ್ ಇದೆ. ಬಟ್ ನಮ್ಗೆ ಅದೆಲ್ಲ ಇಲ್ಲ, ಕಲಿಸೋದಕ್ಕೆ ಸುಮಾರು ಕಡೆ ವಿಚಾರಿಸ್ತಾ ಇದ್ದೀವಿ. ಇನ್ನು ಕಿಟಕಿ ಎಲ್ಲ ನಾಳೆ ಕಿಟಕಿಗಳೆಲ್ಲ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ಇವಾಗ ಬಂದೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಏನು ಅಂತಂದರೆ ಸುಜಿತ್ನ ಮಲಗಿಸ್ಬಿಟ್ಟು ಆಮೇಲೆ ಕೊಬ್ಬರಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಫಸ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಬಾಕ್ಸ್ಗಳೆಲ್ಲ ಅಂತ. ಸೊ ಎಲ್ಲ ತುಂಬ ಡೀಪ್ ಕ್ಲೀನ್ ಏನು ಮಾಡ್ತಾಯಿಲ್ಲ, ಸುಮ್ಮನೆ ಜಸ್ಟು ನಿಮಗೆ ಗೊತ್ತೇ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೇ ನಾನು ಡೀಪ್ ಕ್ಲೀನ್ ಮಾಡೋದು. ಬಿಟ್ಟರೆ ಆಗಾಗ್ಗೆ ಮಧ್ಯದಲ್ಲಿ ಒಂದು 2-3 ಸಲ, ಅಂದರೆ ದೇವರಾಯನ ದುರ್ಗದ ತೇರು ಹಬ್ಬಕ್ಕೆ ಈ ರೀತಿಯಾಗಿ 2-3 ಸಲ ಕ್ಲೀನ್ ಮಾಡ್ಕೋತೀನಿ. ಸೊ ಇನ್ನೊಂದು ಏನೋ ಹೇಳಬೇಕು, ಶ್ವೇತಾ ಅವ್ರ ಶಾಪಲ್ಲಿ ಆಫರ್ ನಡೀತಿತ್ತಲ್ವ, ಸುಮಾರಷ್ಟು ಜನಕ್ಕೆ ಬಟ್ಟೆ ಸಿಕ್ಕದಲ್ಲೇ ಇರ್ಬೋದು. ಸೊ ಕೆಲವೊಂದು ಮಂದಿಗೆ ಅಷ್ಟೇ ಸಿಕ್ಕಿಲ್ಲ. ಸೊ ಏನಾಗ್ತಿತ್ತು ಅಂದರೆ ತುಂಬ ರಶ್ ಇದ್ದಿದ್ದರಿಂದ ಬಟ್ಟೆಗಳು ಮಡ್ಸೋದಕ್ಕಾಗ್ತಿರಲ್ಲ. ದುಪ್ಪಟ್ಟ ಒಂದು ಕಡೆ, ವೇಲ್ ಒಂದು ಕಡೆ, ಟಾಪ್ಸ್ ಒಂದು ಕಡೆ ಎಲ್ಲ ಕಿತ್ತು ಮೆಸ್ಸಿ ಮಾಡಿ ಹಾಕ್ಬಿಟ್ಟಿದ್ರು. ನಾನೇ 4-5 ಬಾರಿ ಹೋಗಿ ನೋಡಿ, ಸೊ ಶಾಪ್ನ ಕ್ಲೋಸ್ ಮಾಡಿ ಆಮೇಲೆ ಮಡಚಿ ಆಮೇಲೆ ಓಪನ್ ಮಾಡಿ ಬಟ್ಟೆಗಳನ್ನ ಕೊಡಿ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಸೊ ಒಂದೊಂದು ಬಾರಿ ತುಂಬ ದೂರ ಇರೋರ್ಗು ಕೂಡ ಕೇಳಿದಾಗ ಒಬ್ಬರು ಕಸ್ಟಮರ್ ಫೋನ್ ಮಾಡಿದ್ರು ಕೂಡ ಮನೆಯಿಂದ ಹೋಗಿ ಬಟ್ಟೆನ ಕೊಟ್ಟಿರೋದುಂಟು ಶಾಪ್ನ ಓಪನ್ ಮಾಡಿ. ಸೊ ಹಂಗಿರ್ಬೇಕಾದ್ರೆ ಪಾಪ ಅಲ್ಲಿ ಸಿಚುವೇಶನ್ ಹೆಂಗಿತ್ತು ಅಂದರೆ ಸುಮಾರಷ್ಟು ಜನ 1-2 ಬಟ್ಟೆಗಳನ್ನ ತೆಗೆಸಿ ಅದನ್ನೇ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಫುಲ್ ರಶ್ ಇತ್ತು. ನೀವೇ ಯೋಚನೆ ಮಾಡಿ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು ಆಫರ್ ಕೊಟ್ಟಾಗ ಅಂದರೆ ತುಂಬಾ ಕಷ್ಟ ಇರುತ್ತೆ. ಸೊ ಕೆಲವೊಂದು ಜನಕ್ಕೆ ಸಿಕ್ಕಿಲ್ವೇನೋ, ಕೆಲವಷ್ಟು ಜನಕ್ಕೆ, 1-2-3 ಜನಕ್ಕೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾವಿಲ್ಲಿ ಯಾರಿಗೆ ರಿಕ್ವೆಸ್ಟ್ ಮಾಡ್ತಾಯಿಲ್ಲ ಅದೇ ಶಾಪಲ್ಲಿ ನೀವು ಬಟ್ಟೆಗಳ್ನ ತೊಗೋಬೇಕು ಅಂದರೆ. ಸೊ ನಿಮ್ಗೆ ಇಷ್ಟ ಇತ್ತಾ, ಕಂಫರ್ಟಬಲ್ ಇತ್ತಾ, ಸೊ ದಯವಿಟ್ಟು ತೊಗೊಳ್ಳಿ. ಇಲ್ಲ ಅಂತ ಅಂದರೆ ನಿಮ್ಗೆ ಯಾವ ಶಾಪ್ ಇಷ್ಟ ಇದೆ ಆ ಶಾಪಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಕೆಲವೊಂದು ಸಲ ಹೀಗಾಗಿರುತ್ತೆ ಪಾಪ, ಅಲ್ಲಿ ಜನಗಳನ್ನ ಅವಾಯ್ಡ್ ಮಾಡೋಕ್ಕಾಗ್ದಲೇ ಸೊ ನಾಳೆ ಬನ್ನಿ ಅಂತಲೂ ಕೆಲವ್ರಿಗೆ ಹೇಳಿರ್ಬೋದೇನೋ ಅನಿವಾರ್ಯ ಕಾರಣಗಳಿಂದ. ಸೊ ಅದರಿಂದ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವ್ರ ಶಾಪಲ್ಲಿ ನಿಮಗೆ ಆಫರಲ್ಲೇ ತೊಗೋಬೇಕು ಅಂತ ಏನಿಲ್ಲ. ಮಾಮೂಲಿ ದಿನಗಳಲ್ಲೂ ಕೂಡ ಬೆಸ್ಟ್ ರೇಟಲ್ಲಿ, ಬೆಸ್ಟ್ ಕ್ವಾಲಿಟಿನಲ್ಲಿ ಬಟ್ಟೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಕೆಲವೊಂದು ಸಲ ಆಗುತ್ತೆ, ಯಾಕೆಂದರೆ ತುಂಬ ಜನ ಇದ್ದಾಗ ಸೊ ಅರ್ಥ ಮಾಡ್ಕೊಬೇಕಾಗುತ್ತೆ. ಸುಮಾರಷ್ಟು ಜನ ಅರ್ಥ ಮಾಡಿಕೊಂಡು ಹೆಚ್ಚು ಬಟ್ಟೆಗಳನ್ನ ತೆಗೆಸಿ
ವ್ಯವಸ್ಥೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇರೋದ್ರಲ್ಲೇ ಒಳ್ಳೊಳ್ಳೆ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡೋಗಿದ್ದಾರೆ. ಸೊ ಆಕೆ ಹಾಗಿಲ್ಲ, ಪಾಪ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗ ಆಗಿರುತ್ತೆ. ದಯವಿಟ್ಟು ಯಾರು ವ್ಯೂವರ್ಸು ಬೇಜಾರು ಮಾಡ್ಕೋಬೇಡಿ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಒಂದು ಹೆಚ್ಚು ಕಮ್ಮಿ 1 ಅವರ್ ಆಯಿತು ಇದನ್ನು ಕ್ಲೀನ್ ಮಾಡೋವಷ್ಟರಲ್ಲಿ. ಬೇಗನೆ ಕ್ಲೀನ್ ಮಾಡಿಕೊಂಡೆ. ಯಾವಾಗಲೂ ಕ್ಲೀನ್ ಮಾಡೋದ್ರಿಂದ ಮಧ್ಯದಲ್ಲಿ ಸೊ ಅಷ್ಟೊಂದು ಜಿಡ್ಡಿರಲ್ಲ. ಕೆಲವೊಂದು ಸಲ ಏನಾದ್ರು ತೊಗೊಳಕ್ಕೆ ಹತ್ತಿದಾಗ ಜಿಡ್ಡು ಅನಿಸುತ್ತೆ. ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊತೀನಿ. ಇಷ್ಟು ಬೇಗನ ಅಂತ ಅನ್ಕೋತೀರಾ? ಹೌದು, ಟೈಮ್ ಆದಾಗ ಮಾಡ್ಕೋತೀನಿ. ಈ ಕೊಬ್ಬರಿ ಎರಿಯೋದು ಭಾಳ ವರ್ಷ ಆಗಿದೆ ತೊಗೊಂಡು. ಸುಮಾರು ಒಂದು 15 ವರ್ಷನೇ ಆಗಿದೆ ಅಂದ್ಕೊಳ್ಳಿ. ಅವಾಗಿಂದ ಹಂಗೆ ಸೇಫಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ವರ್ಷಕ್ಕೊಂದೇ ಸಲ ಯೂಸ್ ಮಾಡೋದು. ಸೊ ಎಲ್ಲಿ ಸಿಗುತ್ತೆ ಅಂತ ಕೇಳಬೇಡಿ. ಇದು ಯಾರೋ ಮನೆಯಲ್ಲಿ ಅವಾಗೆಲ್ಲ ಟಪ್ಪರ್ ವೇರು ತುಂಬ ಫೇಮಸ್ಸು. ಅವಾಗೆಲ್ಲ ಕೆಲವರು ಲೇಡೀಸು ಅದನ್ನೇ ಬಿಸ್ನೆಸ್ ಮಾಡೋರು. ಅವ್ರ ಹತ್ರ ಇದೊಂದು ತೊಗೊಂಡಿದ್ದೆ. 200 ಏನೋ ಕೊಟ್ಟು ಅಥವಾ 250 ಏನೋ ಕೊಟ್ಟು ತೊಗೊಂಡಿದ್ದೆ. ಬಟ್ ನಂಗೆ ತುಂಬ ಯೂಸ್ ಆಯಿತು. ನೋಡಿ ಎಷ್ಟು ನೀಟಾಗಿ ಎರಿಬೋದು ಗೊತ್ತಾ ಇದರಲ್ಲಿ. ನೋಡಿ ನೋಡೋಣ, ಒಂದಷ್ಟು ತರಿಸಿದ್ದೀನಿ ಕೊಬ್ಬರಿಗಳು. ಎಷ್ಟು ಎರಿಯೋಕ್ಕಾಗುತ್ತೋ ನಂಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಫ್ರೀ ಇದ್ದಾಗ ನಾನು ಮಾಡಿ ಇಟ್ಕೊತೀನಿ. ಸೊ ಕೊಬ್ಬರಿ ಒಂದು ಒಣಗಬೇಕಲ್ವ. ಮಧ್ಯದಲ್ಲಿ ಏನು ಸಮಸ್ಯೆ ಅಂದರೆ ಅಮ್ಮವ್ರ ಮನೇಲಿ ಹಬ್ಬ ಬಂದಿರುತ್ತೆ, ಅಲ್ಲೇ 3 ದಿವಸ ಹೊರಟೋಗುತ್ತೆ ನನಗೆ. ಹಾಗಾಗಿ ನೋಡಿ ಈ ಥರ ಚಾಕಲ್ಲೂ ಎರಿಬೋದು, ಇಲ್ಲಾಂದರೆ ತೊಂದರೆ ಇಲ್ಲ, ಇದರಲ್ಲೂ ಎರಿಬಹುದು. ನೋಡಿ ಈಸಿಯಾಗಿ ಈ ಥರ ತೋರಿಸ್ತೀನಿ. ಈಸಿಯಾಗಿ ಬರುತ್ತೆ ನೋಡಿ. ಈ ಥರ ಈ ಕ್ಯಾರೆಟ್ ಎಲ್ಲ ಸಿಪ್ಪೆ ತೆಗಿತೀವಿ ನೋಡಿ, ಆ ಥರ ಈಸಿಯಾಗಿ ಬರುತ್ತೆ. ಎರೆಯೋದೇನೋ ಎರೆದು ಬಿಡ್ತೀನಿ, ಹಚ್ಚೋದೇ ಸಮಸ್ಯೆ. ಸ್ವಲ್ಪ ಹಸಿ ಇದ್ದರೆ ಚೆನ್ನಾಗಿ ಬರ್ತಿದೆ. ತೆಳುವಾಗಿ ಬರೀ ಸಿಪ್ಪೆ ಮಾತ್ರ ತೆಗೆಯುತ್ತೆ ನೋಡಿ. ಈ ಥರ ಈ ಥರ ಚಾಕಲ್ ಕೂಡ ತೆಗಿತೀನಿ. ಸೊ ನನಗೆ ಚಾಕಲ್ ತೆಗಿಯೋದಕ್ಕಿಂತ ಇವಾಗ ಏನು ಕೊಬ್ಬರಿ ಎರೆಯ ತೋರಿಸ್ತೆ ಅದರಲ್ಲಿ ತುಂಬ ಕಂಫರ್ಟಬಲ್ ಆಗಿ ಎರಿತೀನಿ. ಸೊ ಬೇಗನೆ ಒಂದು 5 ಕೊಬ್ಬರಿ ಪಟ ಅಂತ ಹಚ್ಚಿಟ್ಬಿಟ್ಟೆ ನಾನು. ಹಬ್ಬದ ತಯಾರಿ ಶುರು ಮಾಡಿದ್ದೀನಿ. ಸಕ್ಕರೆ ಹೆಚ್ಚು ನೋಡೋಣ. ಇನ್ನೂ ಅಷ್ಟೊಂದು ಟೈಮ್ ಇಲ್ಲ. ಟೈಮ್ ಆದರೆ ನೋಡೋಣ ಸಕ್ಕರೆ ಹೆಚ್ಚು ಮಾಡೋಣ. ಮುಂಚೆಲ್ಲ ಈಗ ಹೋದ ವರ್ಷವೂ ಮಾಡಿಲ್ಲ ನಾನು ಸಕ್ಕರೆ ಹೆಚ್ಚು. ಪೂಜೆಗಾದ್ರೂ ಸ್ವಲ್ಪ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡೋಣ, ಐ ಥಿಂಕ್ ಹೆಂಗಾಗುತ್ತೆ ಟೈಮ್ ಆದರೆ ಒಂದು kg ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನೆನ್ನೆ ಬ್ಲಾಗು ಮತ್ತು ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ನೆನ್ನೆ ನಾನು ಎಂಡ್ ಮಾಡೋಕ್ಕಾಗಲಿಲ್ಲ ವೀಡಿಯೋಸ್ನ. ಸಂಡೇ ಇವಾಗ ಜಸ್ಟ್ ವರ್ಕೌಟ್ ಮುಗಿಸಿ ಬಂದಿದ್ದೀನಿ ಒಂದು 1/2 hour. ಸೊ ಸಂಡೇ ಆದಮೇಲೆ ಏನಾದರೂ ಸ್ಪೆಷಲ್ ಇರಬೇಕಲ್ವ. ಸೊ ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಟನ್ನು ಕೈಮಾ ಬೇಕು ಅಂದರು ಮಕ್ಕಳು, ಹಂಗಾಗಿ ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಕೈಮಾ ಹೇಗೆ ಮಾಡ್ತೀನಿ ಏನು ತೋರಿಸ್ತೀನಿ ಬನ್ನಿ. ಸಂಡೇ ಅಂದಮೇಲೆ ಸ್ವಲ್ಪ ಸೆಲ್ಫ್ ಕೇರ್ ಕೂಡ ಇರುತ್ತೆ. ಅದು ಕೂಡ ಎಲ್ಲ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ. ಸೊ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಇವತ್ತು. ನೆನ್ನೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ಕಿಟಕಿಗಳನ್ನ ವಾಶ್ ಮಾಡಬೇಕು. ಸೊ ಒಂದೊಂದೇ ಹಬ್ಬ ಹತ್ರ ಬರ್ತಾ ಇದೆ. ಇನ್ನು ಕೊಬ್ಬರಿ ಎಲ್ಲ ನೋಡಿ ನೆನ್ನೆನೇ ನೈಟು ಹಚ್ಚಿಟ್ಬಿಟ್ಟಿದ್ದೀನಿ. ಇನ್ನೊಂದು ಹಚ್ಚಬೇಕು, 4 ಹಚ್ಚಿದ್ದೀನಿ, ಇನ್ನೊಂದು ಹಚ್ಚಬೇಕು. ಸೊ ಇದು ಕೊಬ್ಬರಿ ಹಚ್ಚೋದು ನಿಮಗೆ ನೆನ್ನೆನೇ ತೋರಿಸಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ ನೋಡಿ. ಇನ್ನೊಂದು ಹಚ್ಚಬೇಕು. ಬೆಲ್ಲ ಸ್ವಲ್ಪ ಹಬ್ಬ ಹತ್ರ ಮಾಡ್ಕೊಂಡು ಹಚ್ತೀನಿ. ಅಮ್ಮನ ಮನೇಲಿ ಹಬ್ಬ ಎಲ್ಲ ಮುಗಿಸ್ಕೊಂಬಂದು ಹಚ್ತೀನಿ. ಸೊ ಸ್ಕಿನ್ ಕೇರ್ ಏನು ಇನ್ನೂ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ನಿಮಿಷ. ಇಷ್ಟ ಆಗ್ತಾಯಿದ್ರೆ
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಇವಾಗ ಏನು ಹೇಳಿ, ಇದು ಆಯಿಲ್ ಅಂದರೆ ಕ್ಯಾರೆಟ್ ಆಯಿಲ್ ಅಂತ ಮಾಡಿದ್ವಲ್ವ, ಕ್ಯಾರೆಟ್ ಬೀಟ್ರೂಟ್ ಆಯಿಲು ಅದು. ಸೊ ಅದನ್ನು ಕೂಡ ಈಗ ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಟ್ಟು ಸ್ನಾನಕ್ಕೆ ಹೋಗ್ಬಿಡ್ತೀನಿ ಅಷ್ಟೇ ನಾನು. ಸೊ ಇನ್ನೂ ಭಾಳಷ್ಟು ಕೆಲಸ ಇದೆ. ಇನ್ನು ಈಗ 8:30. ಇದನ್ನು ಕೈಗೆ ಕಾಲಿಗೆ ಎಲ್ಲ ಅಪ್ಲೈ ಮಾಡ್ತೀನಿ ನಾನು. ಸ್ವಲ್ಪ ಕೆಲಸ ಮುಗಿಬೇಕು. ಬನ್ನಿ ಬ್ಲಾಗ್ನ ಶುರು ಮಾಡೋಣ ಅಡುಗೆ ಮಾಡ್ತಾ. ನೋಡಿ ಕೈಮಾಗಿ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಮೊಟ್ಟೆ ಬೇಕು, ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಬೇಕು, ಅದ್ರ ಜೊತೆಗೆ ಕೊತ್ತಂಬರಿ, ಪುದೀನ ಬೇಕು, ಸ್ವಲ್ಪ ಕಡಲೆ ಬೇಕು. ಆಯಿತಾ? ಇದಕ್ಕೆ ಬೇಕಿದ್ರೆ ಈರುಳ್ಳಿ ನಿಮ್ಮ ಚಾಯ್ಸು, ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ತೊಂದರೆ ಇಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಸೊ ತುಂಬ ಈಸಿ. ತುಂಬ ಜನಕ್ಕೆ ಕೈಮಾ ಮಾಡೋದಕ್ಕೆ ಬರೋಲ್ಲ, ಬಟ್ ನನಗೆ ಅಭ್ಯಾಸ ಇದೆ, ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ಇದು ಎತ್ತಿಟ್ಬಿಡೋಣ ಒಂದು ಕಡೆ. ಈ ಥರ ಇರುತ್ತೆ ಕೈಮಾ. ಮಟನ್ ಶಾಪಲ್ಲಿ ಕೇಳಿದ್ರು ಮಾಡಿಕೊಡ್ತಾರೆ. ಸೊ ವಾಶ್ ಮಾಡಿ ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸ್ವಲ್ಪ ಒಂದು ಅರ್ಧ kg ಮಟನ್ ಕೂಡ ಇಟ್ಕೊಂಡಿದ್ದೀನಿ. ಇದಕ್ಕೆ ಧನಿಯಾ ಪೌಡರ್ ಕೂಡ ಬೇಕಾಗುತ್ತೆ ಕೈಮಾಗೆ. ಸೊ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಕಿಚನಲ್ಲಿ ನಾನು ಕ್ಯಾಮ್ರಾ ಸೆಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಬೆಳಕು ಸ್ವಲ್ಪ ಕಡಿಮೆ, ಅಂದರೆ ಕ್ಯಾಮ್ರಾಗೆ ನಮಗೆ ಡೈಲಿ ಕೆಲಸಕ್ಕೇನು ಬೆಳಕು ಕಡಿಮೆ ಇಲ್ಲ. ಸೊ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ನಾನು, ಆಮೇಲೆ ಕೈಮಾ ಮಾಡ್ಕೊತೀನಿ. ಇನ್ನು ಹಿಚ್ಕಿದ ಬೇಳೆ ಸಾಂಬಾರಿಗೂ ಕೂಡ ಕೈಮಾ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ. ಇವಾಗ ಸಾಂಬಾರು ಮಾಡ್ಕೊಳ್ಳೋಣ. ಮಾಮೂಲಿ ನೀವು ಸಾಂಬಾರು ಹೇಗೆ ಮಾಡ್ತೀರಾ ಹಾಗೆ ಮಾಡ್ಕೊಳ್ಳಿ, ಏಕೆಂದರೆ ಆಲ್ರೆಡಿ ನಮ್ಮ ಬ್ಲಾಗ್ಗಳಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಸ್ವಲ್ಪ ಮೆಸ್ಸಿಯಾಗಿ ಇದೆ. ಈಗ ಎಲ್ಲ ಅಡುಗೆ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಸೊ ಚಿಯಾ ಸೀಡ್ಸ್ ಖಾಲಿಯಾಗಿತ್ತು, ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಸೆಲ್ಫ್ ಕೇರ್ ಜೊತೆಗೆ ಎಕ್ಸಸೈಸ್ ಜೊತೆಗೆ ಗಂಡ ಮಕ್ಕಳು ಎಲ್ಲರೂ ಕೂಡ ಕೇರ್ ಮಾಡ್ತೀನಿ. ಸೊ ಯಾರ್ಯಾರಿಗೆ ಏನೇನು ಯಾವ್ಯಾವ ಟೈಮಿಗೆ ಕೊಡಬೇಕು, ಸೊ ಎಲ್ಲನೂ ಕೊಟ್ಟಿರ್ತೀನಿ. ಸೊ ಯಾರಿಗೂ ಮಿಸ್ ಮಾಡಲ್ಲ. ಸೊ ನನ್ನನ್ನು ನಾನು ಕೇರ್ ಮಾಡ್ಕೋತೀನಿ, ಗಂಡ ಮಕ್ಕಳನ್ನು ಕೇರ್ ಮಾಡ್ತೀನಿ. ನನಗೆ ಯಾವ ಟೈಮ್ಗೆ ಏನು ತೊಗೋಬೇಕು ಅದನ್ನು ತೊಗೋತೀನಿ. ಸೊ ಇದೆಲ್ಲ ಒಂದು ಟೈಮ್ ಟೇಬಲ್ ಇರಬೇಕು ಯಾವತ್ತೂ ನಮಗೆ ಮಾಡ್ಕೋಬೇಕಾದ್ರೆ. ಸೊ ಫೇಸಿಗೆ ಸ್ವಲ್ಪ ಆಯಿಲ್ ಹಚ್ಚಿದ್ದೀನಿ. ಸೊ ಚಿಯಾ ಸೀಡ್ಸು ಅಂದರೆ ಸ್ತಬ್ಧ ಬೀಜ. ಸೊ ನಿಮಗೆ ನೆನೆ ಹಾಕಿದ್ರೆ ಈ ಥರ ಆಗಬೇಕು ನೋಡಿ. ತುಂಬ ತಂಪು, ದೇಹಕ್ಕೆ ವರ್ಕೌಟ್ ಮಾಡೋರಿಗೆ ತುಂಬಾ ತಂಪಾಗುತ್ತೆ ಬಾಡಿ. ಸೊ ಫ್ರಿಜ್ಜಲ್ಲಿ ಇಟ್ಟು ಬರ್ತೀನಿ. ಆಮೇಲೆ ಈ ಕಡಲೆಕಾಳೆಲ್ಲ ಸ್ವಲ್ಪ ನೆನೆಸಿಟ್ಕೊಂಡಿರ್ತೀನಿ. ಇದು ಪ್ರೋಟೀನು ತುಂಬ ಒಳ್ಳೆಯದು, ಹಾಗಾಗಿ ನಾನು ಈ ಜಂಕ್ ಫುಡ್ಡೆಲ್ಲ ತಿನ್ನಲ್ಲ, ಈ ಥರದೇ ತಿನ್ನೋದು. ನನಗೆ ಅಡುಗೆ ತಿಂಡಿ ಮಾಡ್ತಾ ತಿನ್ಕೊಳ್ಳೋದು. ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ನೋಡಿ. ರಾಗಿ ಮಾಲ್ಟ್ ಪೌಡ್ರ್ ಇನ್ನೂ ಇದೆ, ಸದ್ಯಕ್ಕೆ ಇಷ್ಟು ಖಾಲಿ. ಕೈಮಾಗೆ ಒಂದು ಆಲ್ರೆಡಿ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಮತ್ತೊಮ್ಮೆ ತೋರಿಸ್ತೀನಿ, ಸಾಂಬಾರು ತೋರಿಸ್ತಾ ಇಲ್ಲ. ಒಂದು 3-4 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇನ್ನೇನೇನು ತೋರಿಸಿದ್ದೆ ಅದೆಲ್ಲ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಮೆಣಸು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಕಡಲೆ ಕೂಡ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಕೂಡ ಬೇಕಾಗುತ್ತೆ. ಇದ್ರ ಜೊತೆಗೆ ಮನೇಲಿ ಮಾಡ್ಕೊಂಡಿರುವಂಥ ಸಾಂಬಾರು ಪೌಡರು. ಸೊ ಧನಿಯಾ ಪೌಡರು, ಖಾರದ ಪುಡಿ ಎರಡೂ ಸಪ್ರೇಟ್ ಇದ್ದರೆ ನೀವು ಹಾಕ್ಕೋಬೋದು, ಅಥವಾ ನಂತರ ಎಲ್ಲ ಒಟ್ಟಿಗೆ ಮಾಡ್ಕೊಂಡಿದ್ದೀರಾ ಅಂದರೆ ಇದನ್ನೇ 1-2 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ತುಂಬ ಕಡಿಮೆ ಹಾಕಿ ಗಟ್ಟಿಗೆ ರುಬ್ಕೋಬೇಕಾಗತ್ತೆ ಇದನ್ನು. ಇಲ್ಲಾಂದರೆ ಇದನ್ನು ನಾವಿನ್ನೂ ಈ ಕೈಮಾ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ, ಪುದೀನ ಕೂಡ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಆ ಕೈಮಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ನಿಮ್ಮಿಷ್ಟ, ಕೊತ್ತಂಬರಿ ಪುದೀನ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು ಅಥವಾ ಕಡಿಮೆ ಕೂಡ ಹಾಕ್ಕೋಬೋದು. ಇದಕ್ಕೆ ಬೇಕಾದರೆ ನೀವು ಈಗಲೇ ಕಡಲೆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬೋದು, ಅಥವಾ ರುಬ್ಬಿ ಆಮೇಲೆ ಕಡಲೆ ಕೂಡ ಮಿಕ್ಸ್ ಮಾಡ್ಕೊಬೋದು. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಒಂದೊಂದು ಸಲ ನಾನು ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರು ಒಂದೊಂದು ಸಲ ಒಡೆದೋಗೋ ಅಂಥ ಚಾನ್ಸ್ ಕೂಡ ಇರುತ್ತೆ.
ಸೊ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ. ಆಲ್ರೆಡಿ ಬ್ಲಾಗ್ಗಳಲ್ಲಿ ನಾನು ತೋರಿಸಿರ್ತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಈ ಮಸಾಲೆ ರುಬ್ಬಬೇಕಾದ್ರೆ ಉಪ್ಪು ಸೇರಿಸ್ಕೊಂಡ್ರೆ ಆವಾಗ ಸೇರಿಸ್ಕೊಂಡ್ರು ನಡೆಯುತ್ತೆ, ತೊಂದರೆ ಇಲ್ಲ. ಇವಾಗ ನೋಡಿ ಒಂದು ಎಗ್ ಹಾಕ್ಕೋತಾ ಇದ್ದೀನಿ. ಎಗ್ ಹಾಕೋದು ಬೈಂಡಿಂಗ್ಗೋಸ್ಕರ, ಅಂದರೆ ನೀಟಾಗಿರುತ್ತೆ. ನೋಡಿ ಅಲ್ಲಿ ಸುಜಿತ್ ಕೈ ಹಾಕ್ತಾ ಇರೋದು ನೀಟಾಗಿ ಕವರ್ ಆಗುತ್ತೆ, ಒಡಿದಿರೋ ಥರ ಅಂತ. ಒಂದೊಂದು ಸಲ ಏನಾಗುತ್ತೆ, ತುಂಬ ನೀವು ಕೈಮಾನ ತೆಳುವು ಮಾಡಿಕೊಂಡ್ರೆ ಅಥವಾ ನೀರನ್ನು ಸರಿಯಾಗಿ ಶೋಧಿಸ್ದೆ ತೆಳುವು ಮಾಡ್ಕೊಂಡ್ರಿ ಅಂತ ಅಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಒಂದು. ಇಲ್ಲ ಅಂದರೆ ಕಡಲೆ ಜಾಸ್ತಿ ಹಾಕ್ಕೊಂಡ್ರೆ ಆವಾಗೂ ಕೂಡ ಒಡೆದೋಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ತುಂಬ ಕಡಲೆ ಪುಡಿನ ಹಾಕ್ಕೋಬಾರ್ದು, ಬರೀ ಕಡಲೆ ಉಂಡೆ ಥರ ಅನ್ನಿಸ್ತಾ ಇರುತ್ತೆ. ನನ್ನ ಮಕ್ಕಳಿಗಂತೂ ಇದು ತುಂಬ ಇಷ್ಟ. ಯಾವಾಗಾದರೂ ಒಂದು ಬಾರಿ ಮಾಡ್ತಾ ಇರ್ತೀನಿ, ಒಂದು 2-3 ತಿಂಗಳಿಗೆ ಒಂದು ಸಲ. ಸೊ ತುಂಬ ಸಾಫ್ಟಾಗಿ ಎಂಥ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು, ಹಲ್ಲಿಲ್ದವ್ರು ಕೂಡ ತಿನ್ಬೋದು, ವಯಸ್ಸಾದವ್ರು ಕೂಡ ತಿನ್ಬೋದು. ನೋಡಿ ನೀಟಾಗಿ ಕಲಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಎಣ್ಣೆ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಹಾಕ್ಕೊಂಡು ಈ ಥರ ಉಂಡೆ ಮಾಡಿ ಆಲ್ರೆಡಿ ಸಾಂಬಾರು ಮಾಡ್ಕೊಂಬಿಟ್ಟಿರ್ತೀವಿ. ನಿಮಗೆ ಗೊತ್ತೇ ಇದೆ, ಸಾಂಬಾರು ಮಟನ್ ಸಾಂಬಾರು ಹೆಂಗೆ ಮಾಡ್ತೀರ ಹಂಗೆ ಮಾಡ್ಕೊಳ್ಳಿ. ವಿಷಲ್ ಬಿಟ್ಬಿಟ್ಟು ಈ ಥರ ಉಂಡೆಗಳನ್ನ ಮಾಡಿಕೊಂಡು ಸೊ ಸಾಂಬಾರಿಗೆ ಒಂದೊಂದೇ ಬಿಟ್ಟರೆ, ಇನ್ನೊಂದೇನು ಅಂದರೆ ಸಾಂಬಾರ್ಗೆ ಹಾಕಿದ ಮೇಲೆ ಜಾಸ್ತಿ ಬಾಯಿಯೆಲ್ಲ ಮುಚ್ಚಿಬಿಟ್ಟು ಬೇಯಿಸ್ಬಾರ್ದು, ಓಪನ್ನಲ್ಲೇ ಬೇಯಿಸ್ಬೇಕು. ಒಂದು 10 ನಿಮಿಷದಲ್ಲೆಲ್ಲ ನೀವು ಈ ಥರ ಉಂಡೆಗಳೆಲ್ಲ ಮೇಲೆ ತೇಲೋದಕ್ಕೆ ಶುರುವಾಗುತ್ತೆ. ಆವಾಗ ಆಫ್ ಮಾಡಿದ್ರಾಯ್ತು, ಬೇಗನೆ ಬೆಂದೋಗುತ್ತೆ ಸ್ನೇಹಿತರೆ. ಇವತ್ತಿನ ಸಂಡೇ ಸ್ಪೆಷಲು ಕೈಮಾ ಗೊಜ್ಜು ರೆಡಿ ಆಯಿತು. ಸೊ ಇನ್ನು ಏರ್ ಪ್ಯಾಕು, ಕೊಲಂಜಿ ಸೀಡ್ಸು ಜೊತೆಗೆ ಮೆಂತ್ಯನ ರಾತ್ರಿನೇ ನೆನೆಸಿಟ್ಟು ಫೇಸ್ ಪ್ಯಾಕ್ ಮಾಡ್ಕೊಂಡು ಅಪ್ಲೈ ಮಾಡಿ ತೋರಿಸ್ಬೇಕಾದ್ರೆ. ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸ್ದೆ, ನಾನು ಪಾತ್ರೆ ಜೋಡಿಸ್ಬೇಕು. ಮನೆಯವ್ರಿಗೆ ಒಂದು ಸ್ವಲ್ಪ ಮನೆಯವ್ರಿಗೆ ಸೊ ಇನ್ನೂ ಊಟ ಮಾಡಿರಲ್ಲ, ಸೊ ಮುಟ್ಟಿರ್ತೀನಲ್ವ, ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿದ್ದೀರ ಸಮಾಧಾನ ಇಲ್ಲ ನನಗೆ. ಸೊ ದೇವ್ರ ಮಾಡ್ತಾ ಇಲ್ಲ, ಲಾಸ್ಟಲ್ಲಿ ನೋಡೋಣ 5 days ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನೆಲ್ಲ ಆಗುತ್ತೆ. ಸೊ ನೋಡಿದ್ರಲ್ವ, ಬಿಸಿ ಬಿಸಿ ರಾಗಿ ಮುದ್ದೆ ಕೈಮಾ ಉಂಡೆ. ನಾನು ಸ್ವಲ್ಪ ಕೆಲವೊಂದು ಓಪನ್ ಆಗಿದ್ದಾವೆ, ತೊಂದರೆ ಇಲ್ಲ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹಲೋ ಸ್ನೇಹಿತರೆ, ಸುಜಿತ್ ಮಲಗಿದ್ದಾನೆ, ಹೊರಸ್ಬಿಟ್ಟು ಬಂದೆ. ಇವಾಗ ಕಿಟಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬ ಗಲೀಜಾಗಿದೆ ಕಿಟಕಿ ಅಂತೂ, ಸುಮಾರು ತಿಂಗ್ಳುಗಟ್ಟಲೆ ಆಗೋಯ್ತು ಕ್ಲೀನ್ ಮಾಡಿ. ಸೊ ಹಂಗಾಗಿ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು, ಈಗ ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇದು ಭಾನುವಾರದ ಬ್ಲಾಗ್. ಸೊ ಶನಿವಾರದ್ದು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಅಂದರೆ ಕಿಟಕಿಗಳೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗೋಯ್ತು. 5 ಗಂಟೆ ನಂತರ ಬಾಲ್ಕನಿ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಕೆಳಗಡೆ ಪೋರ್ಷನ್ ಮಾತ್ರ ಕಿಟಕಿ ಎಲ್ಲ ವಾಶ್ ಮಾಡೋಕ್ಕೆ ಟೈಮ್ ಸಾಕಾಯಿತು. ಸೊ ಮೇಲ್ಗಡೆ ಆಗಲಿಲ್ಲ. ಇವಾಗ ಬಾಲ್ಕನಿ ಎಲ್ಲ ಒರೆಸ್ಬೇಕು ಅಂತ ಏನು ಧೂಳಾಗಿಲ್ಲ, ಜಸ್ಟ್ ಒರೆಸ್ಕೊಂಬಂದ್ಬಿಡೋದು. ನಾಳೆ ಸೋಮವಾರ ಅಲ್ವಾ, ಆಗಲ್ಲ. ಸೊ ಹಂಗಾಗಿ ಇವಾಗಲೇ ಒರೆಸೋಣ ಅಂತ ಬಂದು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ಆಮೇಲೆ ಒರೆಸೋಣ ಅಂತ. ಕಿಟಕಿ ನೋಡೋಣ, ನಾಳೆ ಮೇಲ್ಗಡೆ ಪೋರ್ಷನ್ ಒಂದು 2 days ಅಂತೂ ಬೇಕು. ಕಿಟಕಿಗಳು ಜಾಸ್ತಿ ಇದೆಯಲ್ವ, ನೋಡೋಣ ನಾಳೆ ಈ ಕಿಟಕಿಗಳೆಲ್ಲ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಕೆಳಗಡೆ ಪೋರ್ಷನ್ ಏನೇನು ಅಂದ್ಕೊಂಡಿದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹಬ್ಬಕ್ಕೆ. ಸೊ ಇವಾಗ ಕೆಳಗಡೆ ನೀರು ಹಾಕಿ ಬಾಲ್ಕನಿ ಒರೆಸ್ಬೇಕು. ಸೊ ಬಾಲ್ಕನಿ ಒರೆಸೋದು ಕ್ಲೀನ್ ಮಾಡೋದೇನು ಇವತ್ತು ನಿಮ್ಗೆ ತೋರಿಸಲ್ಲ, ಯಾಕೆಂದರೆ ದಿನ ಅದೇ ತೋರಿಸ್ತಾ ಇದ್ರೆ ಬೋರ್ ಆಗುತ್ತೆ. ಸೊ ನನ್ನ ಕೆಲಸ ಇಷ್ಟೊಂದು ನನಗೆ ಗ್ಲೌಸ್ ಇರಲೇಬೇಕು, ಇಲ್ಲಾಂದರೆ ಕೈ ಅಂತೂ ನೋಡಿ, ಮೊನ್ನೆ ಗ್ಲೌಸು ಮಧ್ಯದಲ್ಲಿ ಯೂಸ್ ಮಾಡಿರಲಿಲ್ಲ, ಹೆಬ್ಬೆಟ್ಟಲ್ಲೆಲ್ಲ ರಕ್ತ ಬರ್ತಾಯಿತ್ತು ಹೊಡೆದು. ಸೊ ಮನೆಯವ್ರು ಬೈತಿದ್ರು ಗ್ಲೌಸ್ ಹಾಕ್ಲಿಕ್ಕಾಗಲ್ವ ಅಂತ. ಅದಕ್ಕೆ ಯಾಕೆ ಆ ಕೈಗೊಂದು ಈ ಕೈಗೊಂದು ಹಾಕ್ಕೊಂಡಿದ್ದೀನಿ ಅಂದರೆ, ಸುಜಿತ್ ಕಾಟಿಂದ ಎಲ್ಲ ತೊಗೊಂಡೋಗಿ ಇಲ್ಲೆಲ್ಲ ಬಿಸಾಕುತ್ತೆ, ಒಂದು ಗ್ಲೌಸ್ ಬಿಡಲ್ಲ. ಸೊ ಸದ್ಯಕ್ಕೆ ಸಿಕ್ಕಿದ್ದು ಇದನ್ನು ಹಾಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಸುಜಿತ್ ಮಲಗಿದ್ದ, ಈಗ ಎದ್ದು ಬಂದಿದ್ದಾನೆ. ಮಮ್ಮಿ ಯಾವಾಗಲೂ ಇದೇ ಹಾಡು ನಿಂದು, ಹೋಗಮ್ಮ ಮುದ್ದು ಮರಿ. ಸಂಜೆ ಅಣ್ಣ ಬಂದರು, ಅವ್ರಿಗೂ ಊಟಕ್ಕಿಟ್ಟು. ನೋಡಿ ಸುಜಿತ್ ಚೇಷ್ಟೆ ನೋಡಿ ನಮ್ಮ ಅಣ್ಣ ಬಂದಿರೋದಕ್ಕೆ. ಸೊ ಇನ್ನು ಊಟ ಎಲ್ಲ ಮುಗಿಸಿ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.